ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರೋದು ಸಾಬೀತಾಗಿದೆ. ಅದ್ರ ಬಗ್ಗೆ ಬಟ್ ಅದನ್ನ ಇಲ್ಲ ಅಂತ ತುಂಬ ಜನ ವಾದ ಮಾಡಿದ್ರು. ಇದರಲ್ಲಿ ಅದನ್ನೇ ಹೇಳಿದೆ ನಾನು. ಒಂದು, ನಾವು ಅಲ್ಲಿ ಹಿಡಿದ್ರೆ ಮುಸ್ಲಿಮರಿಗೆ ನೋವಾಗತ್ತೆ, ಮುಸ್ಲಿಮರ ಓಟ್ ಕಳ್ಕೊಳ್ತೀವಿ ಅಂತನ್ನುವಂಥ ಹಿನ್ನೆಲೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದಂಥವ್ರನ್ನ ಬಚಾವ್ ಮಾಡುವಂಥ ಪ್ರಯತ್ನವನ್ನ ಇನ್ನೂವರೆಗೆ ಮಾಡ್ತಾ ಇದ್ದಾರೆ. ಇವತ್ತು ವರದಿಯ ಮೂಲಕ ಬಹಳ ಸ್ಪಷ್ಟವಾಗಿ ಬಂದಿದೆ ಅಂತನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದು ಹೇಳಿದ್ದು ನಿಜ ಅಂತನ್ನೋದು ಗೊತ್ತಾಗಿದ್ರೂ ಕೂಡ ಇನ್ನೂವರೆಗೆ ಅದನ್ನು ಬಹಿರಂಗಪಡಿಸ್ತಾ ಇಲ್ಲ ಅಂತನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ನಾನು ಹೇಳೋದು, ಇದರಲ್ಲಿ ಈ ದೇಶದ ಹಿತದೃಷ್ಟಿಯಿಂದ, ರಾಷ್ಟ್ರೀಯತೆ ದೃಷ್ಟಿಯಿಂದ, ಸುರಕ್ಷತೆ ದೃಷ್ಟಿಯಿಂದ ನಿಮ್ಮ ರಾಜಕಾರಣದ ಮೂಗುವನ್ನು ತೂರಿಸಬೇಡಿ, ಬಾಯಿ ಮುಚ್ಕೊಂಡಿರಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಸಮರ್ಥವಾಗಿದೆ, ಸೊ ಅವರಿಗೆ ಮುಕ್ತವಾದಂಥ ಅವಕಾಶ ಕೊಡಿ. ಮುಕ್ತವಾಗಿ ಆದರೆ ಈ ಕಿಡಿಗೇಡಿ ದೇಶದ್ರೋಹಿಗಳು, ಇದು ವೈರಸ್, ಇದು ಕ್ಯಾನ್ಸರ್, ಇದು ಮೋಸ್ಟ್ ಡೇಂಜರಸ್, ಇದು ನಿಮ್ಮನ್ನು ನುಂಗಿ ಹಾಕತ್ತೆ, ನಿಮ್ಮನ್ನು ಬಿಡುವುದಿಲ್ಲ. ಇದನ್ನ ಬಚಾವ್ ಮಾಡಕ್ ಹೋಗಬೇಡಿ. ಇದನ್ನ ಅಲ್ಲೇ ಚೂಟ್ ಹಾಕಿ, ಅಲ್ಲೇ ಆಪರೇಟ್ ಮಾಡಿ, ಅಲ್ಲೇ ಕಟ್ ಮಾಡಿ, ಅಲ್ಲೇ ಶಿಕ್ಷೆ ಕೊಡೆ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇನ್ನು ಈ ಬಾಂಬ್ ಬ್ಲಾಸ್ಟ್ನಲ್ಲಿ ಇನ್ನೊಂದು ಬಹಳ ದೊಡ್ಡ ಒಂದು ಆತಂಕದ ವಿಷಯ ಅಂತಂದ್ರೆ, ಜೈಲಿನಲ್ಲಿ ಒಳಗಡೆ ಇರುವಂತಹ ಏನು ಬಾಂಬ್ ಬ್ಲಾಸ್ಟ್ ಮಾಡಿದಂತಹ ದೇಶದ್ರೋಹಿಗಳು, ಭಯೋತ್ಪಾದಕರಿದ್ದಾರೆ, ಅವರ ಮೇಲೂ ಕೂಡ ಗಮನ ಇರಲಿ. ಒಳಗಡೆ ರಾಜಾರೋಷವಾಗಿ ಆನಂದವಾಗಿ ಬದುಕ್ತಾ ಇದ್ದಾರೆ. 5 6 ಮೊಬೈಲ್ಗಳ ಒಳಗಡೆ ಅವ್ರ ಕೈಯಲ್ಲಿದ್ದಾವೆ. ಅದಕ್ಕೆ ಜವಾಬ್ದಾರಿ ಯಾರು? ಅವ್ರು ಯಾರಿಗೆ ಫೋನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಮೊಬೈಲ್ ಹೇಗೆ ಸಿಗ್ತಾ ಇದೆ, ಅವ್ರ ಭೇಟಿ ಯಾರು ಆಗ್ತಾ ಇದ್ದಾರೆ? ಸೊ ಇದನ್ನೂ ಕೂಡ ಬಹಳ ಗಂಭೀರವಾಗಿ ಸರ್ಕಾರ ತಗೊಳ್ಬೇಕು. ಭಯೋತ್ಪಾದಕರಂದ್ರೆ ಭಯೋತ್ಪಾದಕರೇ, ದೇಶದ್ರೋಹಿಗಳೇ. ಅವರನ್ನ ಮುಕ್ತವಾಗಿ, ಅವರಿಗೆ ರಾಜಾರೋಷವಾಗಿ ಎಲ್ಲವೂ ಫೆಸಿಲಿಟೀಸ್ ಕೊಡೋದು ಸರಿಯಲ್ಲ. ಸೊ ಜೈಲಿನೊಳಗಡೆ ಇದ್ದಂಥವ್ರ ಮೇಲೆ ಕೂಡ ಗಮನ ಇರಲಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ.